ಬಿಗ್ ಬಾಸ್ ಗೆದ್ದ ಗಿಲ್ಲಿ ನಟನ ಊರಲ್ಲಿ ಸಂಭ್ರಮವೋ ಸಂಭ್ರಮ. ಮಳವಳ್ಳಿಯ ದಡದಪುರದಲ್ಲಿ ಸಂಭ್ರಮಾಚರಣೆ. ಗಿಲ್ಲಿ ನಟನ ಸ್ವಾಗತಕ್ಕೆ ಅಭಿಮಾನಿಗಳಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮಳವಳ್ಳಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಗಿಲ್ಲಿಯನ್ನ ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ ಅಭಿಮಾನಿಗಳು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಗಿಲ್ಲಿ ಮೆರವಣಿಗೆಗೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಫ್ಯಾನ್ಸ್. ಮಳವಳ್ಳಿಯ ದಂಡಿನ ಮಾರಮ್ಮನ ದೇಗುಲದಿಂದ ಮೆರವಣಿಗೆಯನ್ನ ಮಾಡಲಾಗುತ್ತೆ. ದಡದಪುರದ ಗಿಲ್ಲಿ ಮನೆಯವರೆಗೂ ಕೂಡ ಮೆರವಣಿಗೆ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಗಿಲ್ಲಿ ಮನೆಯತ್ತ ಅಭಿಮಾನಿಗಳ ದಂಡು ಬರ್ತಾ ಇರುವಂಥದ್ದು. ಗಿಲ್ಲಿ ನಟನ ಭೇಟಿಗೆ ಬರ್ತಾ ಇದ್ದಾರೆ ಅಭಿಮಾನಿಗಳು. ಕೆಲ ಹೊತ್ತಲ್ಲೇ ಹುಟ್ಟೂರಿಗೆ ಬರಲಿರುವಂಥದ್ದು ಗಿಲ್ಲಿ ನಟ. ಗಿಲ್ಲಿಯ ಊರಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್. ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ಅನ್ನ ಗೆದ್ದಿರುವಂತ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅವ್ರ ಊರಲ್ಲಿ ಯಾವ ರೀತಿಯಾಗಿದೆ ಆ ಸೆಲೆಬ್ರೇಷನ್? ಯಾಕೆಂದ್ರೆ ದೊಡ್ಡ ಅಭಿಯಾನವನ್ನೇ ಮಾಡಿದ್ರು ಗಿಲ್ಲಿ ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ. ತಮ್ಮ ಊರಿನ ಮಗ, ಹೆಮ್ಮೆಯನ್ನ ತಂದಿರುವಂತ ಮಗ ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಸೆಲೆಬ್ರೇಷನ್ ಅನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಖಂಡಿತವಾಗ್ಲೂ ಪೃಥ್ವಿ, ನಿನ್ನೆಯಿಂದನೂ ಕೂಡ ನಾವು ಕೂಡ ನಿರಂತರವಾಗಿ ನೋಡ್ತಾನೆ ಇದ್ದೀವಿ. ಇಲ್ಲಿಯವರೆಗೂ ಕೂಡ ಬಿಗ್ ಬಾಸ್ ಗೆಲ್ಲಿ ಅನ್ನುವಂಥ ಒಂದು ಕಡೆ ಪೂಜೆ ಪುನಸ್ಕಾರ ಇತ್ತು. ಈಗ ಗೆದ್ದಾದ ನಂತರ ನಮ್ಮ ಹುಡುಗ ಗೆದ್ದಿದ್ದಾನೆ, ಸೊ ಅವನು ಬರ್ತಿದ್ದಾನೆ, ಅವನ್ನ ಭರ್ಜರಿಯಾಗಿ ಸ್ವಾಗತ ಮಾಡುವ ಮುಖಾಂತರ ಸಂಭ್ರಮಿಸೋಣ ಅಂದ್ಬಿಟ್ಟು ಮಳವಳ್ಳಿ ತಾಲೂಕಿನ ಜನ, ಇನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಗಿಲ್ಲಿಗೆ ಈಗ ಅವ್ರ ಊರಿನ ಜನ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ನೋಡ್ಬೋದು. ದಂಡಿನ ಮಾರಮ್ಮ, ಮಳವಳ್ಳಿಯ ಪಟ್ಟಣದ ಆರಂಭದಲ್ಲೇ ಇರುವಂತಹ ಈ ಒಂದು ಮಾರಮ್ಮನ ದೇವಸ್ಥಾನ, ಈ ಗ್ರಾಮ ದೇವತೆಗೆ ಒಂದು ವಿಶೇಷವಾದಂಥ ಒಂದು ಪೂಜೆಯನ್ನು ಸಲ್ಲಿಸಿ ಇಲ್ಲಿಂದ ನೇರವಾಗಿ ಗಿಲ್ಲಿಯ ಊರಿನವರೆಗೂ ದಡದಪುರವರೆಗೂ ಕೂಡ ಒಂದು ಮೆರವಣಿಗೆ ಹೋಗ್ತಾರೆ. ಆ ಮೆರವಣಿಗೆಯ ಉದ್ದಕ್ಕೂ ಕೂಡ ಅಲ್ಲಲ್ಲಿ ಒಂದಷ್ಟು ಅಭಿಮಾನಿಗಳಿಗೆ ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಒಂದಷ್ಟು ಜನ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿರುವಂಥವ್ರೆಲ್ಲರೂ ಕೂಡ ಕೆಲವರು ಯಾರೋ ಅವರು ದಡದಪುರದವರಾದರೂ ಕೂಡ ಉಳಿದವರೆಲ್ಲರೂ ಕೂಡ ಮಳವಳ್ಳಿ, ಕೊಳ್ಳೇಗಾಲ, ಒಂದು ಆ ಕಡೆ ಈ ಕಡೆ ಸಾತ್ನೂರು, ಅಕ್ಕಪಕ್ಕದ ಊರಿನವರು, ಗಿಲ್ಲಿಯ ಅಕ್ಕಪಕ್ಕದ ಊರಿನವರು, ಚಿಕ್ಕ ಹುಡುಗನಿಂದ ಕೂಡ ನಾವು ಗಿಲ್ಲಿಯನ್ನು ನೋಡಿದ್ದೀವಿ. ಈ ರೀತಿ ಆಡಿದ್ದಾನೆ, ಅವನ ಒಂದು ಮುಗ್ಧತೆ ಅವನ ಗೆಲುವಿಗೆ ಕಾರಣ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು ಸಾಕಷ್ಟು ಜನರಿದ್ದಾರೆ. ಸೊ ಮಾತಾಡಿಸ್ತಾ ಹೋಗ್ತೀನಿ, ಅವ್ರ ಊರಿನ ಹುಡುಗನ ಗೆಲುವಿನ ಬಗ್ಗೆ ಏನು ಹೇಳ್ತಾರೆ. ಯಜಮಾನ್ರೆ, ಎಲ್ಲಿವರು, ಯಾವ ಊರವರು, ನಿಮ್ಮ ಹೆಸರೇನು, ನಿಮ್ಮ ಊರಿನ ಹುಡುಗ ಗೆದ್ದಿದ್ದಾನೆ ಬಿಗ್ ಬಾಸ್ನ, ಏನು ಹೇಳ್ತೀರಾ? ನಾವು ಮಂಡ್ಯ ತಾಲೂಕು ಸಾತ್ನೂರವರು, ಇಲ್ಲಿ ಬೆಟ್ಟು ಸಾತ್ನೂರು ಗುಡ್ಡೆ. ನನ್ನ ಹೆಸರು ರಾಮಕೃಷ್ಣ ಅಂತ, ಪ್ರೀತಿಗೆ ಉಡುಪಿ ಕೃಷ್ಣ ಅಂತ ಕರೀತಾರೆ. ನಾನು ಬೆಂಗಳೂರಲ್ಲಿ ಒಂದು ಚಿಕ್ಕದಾಗಿ ಅಂಗಡಿ ಮಾಡ್ಕೊಂಡಿದ್ದೆ. ಬಿಗ್ ಬಾಸು ನಂಗೆ ಏನು ಅಂತ ಗೊತ್ತಿರಲಿಲ್ಲ, ನಾನು ಟಿ ವಿನೇ ಸರಿಯಾಗಿ ನೋಡ್ತಿರಲಿಲ್ಲ. ಈಗ ಒಂದು 2 ತಿಂಗಳಿಂದ ಈಚೆಗೆ ಇವನ ಇದು ಮೊಬೈಲಲ್ಲಿ ನೋಡ್ತಿದ್ದೆ, ನೆಗಾಡ್ಕೊಂಡು ಖುಷಿ ಪಟ್ಕೊಂಡು ನೋಡ್ತಿದ್ದೆ. ನನಗೆ ತಲೆನೋವು ಬಂದರೆ, ಟೆನ್ಷನ್ ಇದ್ದರೆ, ಸಾಲದ್ದೋ ಪಾಲದ್ದೋ ಏನೋ, ಅವ್ನು ಬಂದೇಟ್ಗೆ ಎಲ್ಲ ಹೊಂಟೋಗೋದು ನನಗೆ. ಆ ಥರ ನಾನು ಖುಷಿಯಿಂದ ನೋಡಿದೆ, ಒಂದು 2 ತಿಂಗಳು ನೋಡಿದೆ. ಆಮೇಲೆ ಇವನಿಗೇನೋ ಮೋಸ ಮಾಡುವಂಗೆ ಕಾಣ್ತಾಯಿತ್ತು. ಅವರೆಲ್ಲ ಬಳಂಗುಡಿದು ಇವನು ಕೆಡಗೋದು, ಯಾರ್ಯಾರೋ ಏನೇನೋ ಹೇಳಿದ್ರು. ನಾನು ಅವೆಲ್ಲ ಮಾತಾಡೋಕ್ಕಾಗಲ್ಲ. ಆದರೂ ಆಮೇಲೆ ನಾನೇನು ಮಾಡಿದೆ ಅಂದರೆ, ಗಿಲ್ಲಿ ಗೆದ್ದನ ಹೋಗ್ಬೋದವೆ ಅಂದರು. ಗಿಲ್ಲಿ ಗೆಲ್ಲಿದಿಲ್ವಾ, ಹೋಗ್ಬೋದವೆ. ಅಂಗಡಿ ಬಾಕ್ಲಾಕ್ಬಿಟ್ಟು ಬ್ಯಾನರ್ ಕಟ್ತೆ ಆಟೋಕ್ಕೆ. 15 ದಿನದಿಂದ ನಾನು ಅಲ್ಲಿ ಇಲ್ಲಿ ಗಿಲ್ಲಿಗೆ ಓಟ್. ನಮ್ಮ ನೆಂಟರುಗಳೆಲ್ಲರೂ ಅವರೇ, ನಮ್ಮ ಫ್ರೆಂಡ್ಗಳೆಲ್ಲ ಅವರೇ. ನಾವು ಬೇಕಾದ್ರೆ ಇಲ್ಲಿ ವಾಯ್ಸ್ ಮೆಸೇಜ್ ಎಲ್ಲ ಕಳ್ಸೋರು ಬಾಂಬೆಯಿಂದ. ಇಲ್ಲೆಲ್ಲವೇ ಮಸ್ತಾಗೆ ಎಲ್ಲ ಕಡೆನೂ ಅವಳು ಗಿಲ್ಲಿ ಗೆಲ್ಲಬೇಕು. ಇವತ್ತು ಹೆಂಗಾಗದೆ ಅಂದರೆ, 35-40 ವರ್ಷದಿಂದ ರಾಜ್ಕುಮಾರು ಮಂಡ್ಯಕ್ಕೆ ಬರ್ತಾವನೆ ಅಂದರೆ ದಾರಿ ಬಿಡು ಅಂತ ಕಾಯ್ಕೊಂಡು ನಿಂತ್ಕೊತಿದ್ರು. ಇವತ್ತು ಗಿಲ್ಲಿ ಬರ್ತಾವನೆ ಅಂದರೆ ದಾರಿ ಬಿಡಿ ಗಿಲ್ಲಿ ಬರ್ತಾವನೆ, ಇನ್ನೂ ಬರಲಿಲ್ಲ ಅಂತ ಕಾಯ್ಕೊಂಡು ನಿಂತವ್ರೆ. ಅಂದರೆ ಇತಿಹಾಸದಲ್ಲಿ ಇವನೊಬ್ಬನೇ ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಅಣ್ಣನ ಬಿಟ್ಟರೆ ಈ ಥರ ಜನ ಸಂಪಾದನೆ ಮಾಡಿ ಗೆದ್ದು ಸೂಪರಾಗಿ ಬದುಕ್ತಾವನೆ. ಅಂದರೆ ಬಡವ್ರ ಮಗ ಚೆನ್ನಾಗಿರಬೇಕು, ಆಮೇಲೆ ರೈತರ ಮಕ್ಕಳು ಚೆನ್ನಾಗಿರಬೇಕು. ದೊಡ್ಡವರು ಸಾಹುಕಾರಗಳು ಬಡವರ ತುಳಿಬಾರ್ದು, ಅವನ್ನ ಮೇಲೆ ಎತ್ತಬೇಕು ಪ್ರತಿಯೊಬ್ಬರು. ಈ ಥರ ಜಿಲ್ಲೆಯಲ್ಲಿ 4 ಜನ ಇದ್ರೆ ಸಾಕು, ನಮ್ಮ ಕರ್ನಾಟಕ ಸೂಪರಾಗಿ ಬದುಕ್ತಿದೆ ಅಂತ ನಾನು ಹೇಳಬಲ್ಲೆ. ಎಲ್ಲಿಂದ ಬಂದಿದ್ದೀರಿ ಯಜಮಾನ್ರೆ? ಕೊಳ್ಳೇಗಾಲದಿಂದ ಬಂದಿದ್ದೀವಿ. ಜಗದೀಶ್ ಅಂತ, ನಾವು ಬೆನಕ ಕ್ಯಾಟ್ರಿಂಗ್ ಅಂತ ಅಡುಗೆ ಕಾಂಟ್ರಾಕ್ಟ್, ದೊಡ್ಡ ಅಡುಗೆ ಕಾಂಟ್ರಾಕ್ಟು. ಮತ್ತು ಇವ್ರ ಅಭಿಮಾನಿ ಅಂದರೆ ನಾನು 11 ಸೀಸನ್ ನೋಡಿದೆ, ಬಟ್ ಇಂಟ್ರೆಸ್ಟಾಗಿ ನೋಡ್ತಾನೆ ಇರಲಿಲ್ಲ. ಈ ಸಲನೂ ಒಂದು 15 ದಿವಸ, 1 ತಿಂಗಳು ಯಾಕೋ ಬೇಜಾರಾದಾಗ ಏನಾಯಿತು, ಲಾಸ್ಟ್ಗೆ ಗಿಲ್ಲಿ ನಟ ಅವ್ರದ್ದು ಸ್ವಲ್ಪ ನನಗೆ ಮನಸ್ಸಲ್ಲಿ ಇದು ಬಂದ್ಬಿಡ್ತು. ನಮ್ಮ ಮನೆಯವ್ರು ಬೈಯೋರು, ಆಫ್ ಮಾಡ್ಬಿಟ್ಟು ಮನೆಗೋ ಅಂತ. ನಮ್ಮ ಮನೆಯವರು ಪುಟ್ಟಮ್ಮ ಅಂತ, ಅವರು ಸರಗೂರವರು. ನಾನು ಅಭಿಮಾನಿ, ಬಟ್ ಗಿಲ್ಲಿ ಇದು ಬಂತು ಅಂದರೆ ನಾನು ಪುನಃ ರಿವರ್ಸ್ ಆಗ್ತಿದ್ರಲ್ಲ, 11 ಗಂಟೆ ಆದಮೇಲೆ ಪುನಃ 1 ಗಂಟೆ ರಾತ್ರಿವರೆಗೂ ನೋಡೋದು. ನಮ್ಮನೆ ಜಗಳ. ಲಾಸ್ಟ್ಗೆ ಮನಸ್ಸಲ್ಲಿ ಅನ್ಕೊಂಡೆ, ಗೆದ್ದರೆ ಇವನೇ ಗೆಲ್ಲಬೇಕು. ಇವನ್ನ ಹಾಕೊಂಡು ತುಳಿಯೋದು ಮಾಡೋದು, ಆಮೇಲೆ ರೇಗಿಸೋದು, ಅವೆಲ್ಲ ನಮಗೆ ಗಿಲ್ಲಿ ವಿನ್ ಆಗಬೇಕು ಅಷ್ಟೇ ನಮ್ಮ ಆಸೆ. ನಾನು ಕೊಳ್ಳೇಗಾಲದಿಂದ ಬಂದಿದ್ದೀನಿ ಇವತ್ತು.
ಜಗದೀಶ್ ಅಂತ ಅಡುಗೆ ಕಾಂಟ್ರಾಕ್ಟು ಕೊಳ್ಳೇಗಾಲ. ಅಲ್ಲಿ ಬ್ಯಾನರ್ ಎಲ್ಲ ಹಾಕಿದ್ದೀವಿ ಕೊಳ್ಳೇಗಾಲದಲ್ಲಿ, ಗಿಲ್ಲಿ ನಟ ವಿನ್ ಆಗಲಿ ಅಂತ ಹಾಕಿದ್ದು. ಆಯಿತು, ಇವತ್ತು ಹಾಲಿನ ಅಭಿಷೇಕನೂ ಮಾಡಿಸಿದ್ದೀವಿ ಅಲ್ಲಿ. ನೀವೆಲ್ಲಿ ಇವ್ರು ಯಜಮಾನ್ರೆ ಏನು ಹೇಳ್ತೀರಾ? ನಿಮ್ಮ ಊರು ಹುಡುಗ ಗೆದ್ದಿದ್ದಾನೆ. ನಾವು ಮಳವಳ್ಳಿ ತಾಲೂಕು ಹೊರೆಗಾಲದವ್ರು. ನಾವು ನಮಗೆ ಒಂದು 5 ಕಿಲೋಮೀಟ್ರ್ ಆಗ್ತದೆ ದಡ್ಪುರ. ನಮ್ಮ ಗಿಲ್ಲಿ ನಟ ಅವರು ನಮ್ಮ ಹಳ್ಳಿ ಸೊಗಡಿನಲ್ಲಿ ಹೆಚ್ಚಾಗಿ ಹಳ್ಳಿ ಈಗ ನಮ್ಮ ಮಳವಳ್ಳಿ ತಾಲೂಕಿನ ಹೆಸರು ಈ ರಾಜ್ಯಕ್ಕೆ ಹೊರ ರಾಜ್ಯಕ್ಕೆ ಪ್ರಜ್ವಲಿಸುವಂಗೆ ನಮ್ಮ ಹಳ್ಳಿ ಸೊಗಡಿನಲ್ಲಿ ಯಾವ ರೀತಿ ಇದೆ ಆ ನಟನಾಗಿ ಅವನು ಈಗ ಕಾಮಿಡಿ ಕಿಲಾಡಿಗೆ ಹೋದ್ರೂ ಹಳ್ಳಿ ಸೊಗಡಿನಲ್ಲೇ ಮಾತಾಡಿದ್ದಾನೆ. ಡ್ಯಾನ್ಸ್ ಕರ್ನಾಟಕಕ್ಕೆ ಹೋದ್ರು ಹಳ್ಳಿ ಸೊಗಡಿನಲ್ಲೇ ಅವನು ಡ್ಯಾನ್ಸ್ ಮಾಡಿದ್ದಾನೆ. ಈಗ ಬಿಗ್ ಬಾಸ್ಗೆ ಹೋದ್ರು ಹಳ್ಳಿಲಿ ಏನು ಸೊಗಡಿನಲ್ಲಿ ಮಾತಾಡಬೇಕೋ ಅದೇ ರೀತಿ ಮಾತಾಡಿ ಹಳ್ಳಿನಲ್ಲಿ ಯಾವ್ಯಾವ ರೀತಿ ರಂಜಿಸ್ತಾರೆ, ಮನೆ ರಂಜಿಸ್ತಾರೆ. ಈ ಹಳ್ಳಿ ಊರಿನ ಅಕ್ಕಪಕ್ಕ ರಾಜ್ಯದ ಈಗ ಹುಬ್ಬಳ್ಳಿಗೂ ಒಂದು ಡೈಲಾಗ್ ಕೊಡೋದು, ಅದಕ್ಕೂ ಒಂದು ಇದು ಕೊಟ್ಟಿದ್ದಾನೆ. ಈ ಎದೆ ಮೇಲೆ ಲ್ಯಾಂಗ್ವೇಜನ್ನು ಎದೆ ಮೇಲೆ ಕನ್ನಡದಲ್ಲೇ ಬರ್ಸ್ಕೊಂಡು ನಮ್ಮ ಲ್ಯಾಂಗ್ವೇಜದಕ್ಕೂ ಅದಕ್ಕೂ ಒಂದು ಡೈಲಾಗ್ ಕೊಡಿದೆ. ಪ್ರತಿ ಒಂದಕ್ಕೂ ಒಂದೊಂದು ಡೈಲಾಗ್ ಕೊಡಿದೆ. ಇವತ್ತು ಗಿಲ್ಲಿ ನಟ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆಲ್ಲ ಹೊರ ರಾಜ್ಯದ ಔಟ್ ಆಫ್ ಕಂಟ್ರಿಗೂ ಹೆಸರು ಬರುವಂತೆ ಮಾಡಿರುವಂಥ ನಮ್ಮ ಗಿಲ್ಲಿ ನಟ ನಮ್ಮ ಮಳವಳ್ಳಿ ತಾಲೂಕು ಇತಿಹಾಸದಲ್ಲಿ ಒಂದು ಪುಟ ರೀತಿಯಾಗಲಿ ಮಾಡಿದ್ದಾನೆ. ಅದಕ್ಕೆ ಸಾಥ್ ಕೊಟ್ಟಂಥ ನಮ್ಮ ಸುದೀಪ್ ಸರ್ ಮತ್ತು ಶಿವಣ್ಣ ಸಾರು ಮತ್ತು ಇಡೀ ಕರ್ನಾಟಕ ಜನ ಮತ್ತು ದರ್ಶನ್ ಸರ್ ಎಲ್ಲ ಸೇರಿ, ಅದಲ್ಲದೆ ಅವ್ರಿಗೆ ನಮ್ಮ ಜಗ್ಗೇಶ್ ಸಾರು ಒಂದು ಭವಿಷ್ಯ ನೋಡಿದಂಗೆ ಒಂದು ಶಾಸ್ತ್ರ ಹೆಂಗೆ ಹೇಳ್ತಾರೆ ಹಂಗೆ ಅವರು ಜಗ್ಗೀಶ್ ಅವರು ಒಂದು ಶಾಸ್ತ್ರ ನೋಡ್ದಂಗೆ ಹೇಳಿದ್ದಾರೆ. ನೆಕ್ಸ್ಟು ನೀನು ಮುಂದೆ ನೀನು ಒಬ್ಬ ಹೀರೋ ಆಗ್ತೀಯ ಕಣ, ನಿನಗೆ ಒಬ್ಬ ಚಿತ್ರ ಹಿಡಿಗೊಬ್ಬ 4 ಜನ ಗನ್ನು ಮೆಂಗ್ ಬೇಕಾಯ್ತೆ ಕಣ ನಿನಗೆ ನೆಕ್ಸ್ಟ್ ಅಂತ. ಅವರು ಒಂಥರ ಶಾಸ್ತ್ರ ಜ್ಯೋತಿಷ್ಯ ಇದ್ದಂಗೆ ನಮ್ಮ ಜಗ್ಗೀಶ್ ಸರ್ ಅವರು. ಯಾವಾಗಲೂ ಮಣಿ ಹಾಕೊಂಡು ಅವರು ಯಾವಾಗಲೂ ರಾಘವೇಂದ್ರ ಭಕ್ತರು, ನಮ್ಮ ಗುರು ರಾಘವೇಂದ್ರ ಭಕ್ತರು. ನಾವು ಕೂಡ ಆಂಜನೇಯ ಭಕ್ತರಾಗಿದ್ದೀವಿ. ಆ ಜಗದೀಶ್ ಸರ್ ಅವರು ಏನಂತ ನೋಡಿದ್ದಾರೆ ಅದೇ ರೀತಿ ನಮ್ಮ ಗಿಲ್ಲಿ ನಟ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಇಡೀ ಇಂಡಿಯಾಕ್ಕೆಲ್ಲ ಇಡೀ ರಾಜ್ಯಕ್ಕೆ ಮಳವಳ್ಳಿ ತಾಲೂಕು ಯಾವ ರೀತಿ ಇದೆ ಅನ್ನೋದು ಔಟ್ ಆಫ್ ಕಂಟ್ರಿಗೂ ಹೋಗೋ ಮಟ್ಟಿಗೆ ನಮ್ಮ ಹಳ್ಳಿ ಸೊಗಡನ್ನು ಎತ್ತಿ ಹಿಡಿದಿರುವಂಥ ನಮ್ಮ ಗಿಲ್ಲಿ ನಟ ಇನ್ನೂ ಹೆಚ್ಚಿನ ಪ್ರಜ್ವಲಿಸಲಿ. ಇದೇ ರೀತಿ 26ನೇ ವರ್ಷಕ್ಕೆ ಇವನು 26 ವರ್ಷಕ್ಕೆ ಇವನು ಈ ರೀತಿ ಪ್ರಜ್ವಲಿಸಿರೋನು. ಇವನು ಅವನ ಜೀವನದಲ್ಲಿ ಇನ್ನು ಸದಾ ಆಯುಷು ಇರುವವರೆಗೂ ಅವನು ಗಿಲ್ಲಿ ನಟ ಇದೇ ಜನಗಳನ್ನು ರಂಜಿಸಲಿ, ನಮ್ಮ ಹಳ್ಳಿ ಸೊಗಡ ಹಿಂಗೆ ಬೆಳೆಸ್ಕೊಂಡು ಹೋಗಲಿ ಅಂತ ಹಾರೈಸ್ತೀನಿ. ಆ ಚಾಮುಂಡಮ್ಮ ಆ ದಂಡಮ್ಮ ಅವ್ರಿಗೆ ಒಳ್ಳೇದು ಮಾಡಲಿ. ಜೈ ಗಿಲ್ಲಿ ನಟ. ಹೇಳಿ ಯಜಮಾನ್ರೆ, ನೀವು ಎಲ್ಲಿಂದ ಬಂದಿದ್ದೀರಿ? ಗಿಲ್ಲಿ ನಟನ ಬಗ್ಗೆ ಏನು ಹೇಳ್ತೀರಾ? ನಾವು ದರ್ಪುರದವ್ರೆ. ಅವರು ನಮಗೆ ಮಾವನ ಮಗನೇ ಆಗಬೇಕು. ತುಂಬ ಚೆನ್ನಾಗಿ ಆಟ ಆಡಿದ್ದಾನೆ. ಅವನು ಗೆದ್ದಿರೋದು ತುಂಬ ಸಂತೋಷ ಆಗ್ತಾಯಿದೆ ನಮಗೆ. ಮತ್ತು ಎಲ್ಲರೂ ದೊಡ್ಡವರೆಲ್ಲ ಅವನಿಗೆ ಶುಭ ಕೋರಿದ್ರು, ಓಟ್ ಹಾಕೋಕ್ಕೆ ಇದು ಮಾಡಿ ಕೇಳಿದ್ರೆ, ಹಾಗಾಗಿ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇದಿಷ್ಟು ಅಂದರೆ ಗಿಲ್ಲಿಯ ಬಗ್ಗೆ ಅವರ ಊರಿನವರು ಮಾತಾಡ್ತಿರುವಂಥದ್ದು. ನಮ್ಮ ಊರಿನ ಒಂದು ಗ್ರಾಮೀಣ ಸೊಗಡನ್ನು ಬೇರೆ ಬೇರೆ ಎಲ್ಲ ಕಡೆಗೂ ಕೂಡ ಪಸರಿಸಿದ್ದಾನೆ. ಗಿಲ್ಲಿ ಅದ್ಭುತವಾದ ಆಟ ಅವನು ಆಡುವ ಮುಖಾಂತರ ಗೆದ್ದಿದ್ದಾನೆ. ಅವನ ಜೊತೆಯಲ್ಲಿ ನಾವೆಲ್ಲ ಇರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ದಂಡಿನ ಮಾರಮ್ಮನ ದೇವಸ್ಥಾನದಿಂದ ದಡದಪುರದವರೆಗೂ ಒಂದು ಮೆರವಣಿಗೆಯನ್ನು ಮಾಡೋದಕ್ಕೆ ಈ ಊರಿನ ಜನರು ಸಿದ್ಧತೆ ಮಾಡ್ಕೊಂಡು ಈಗ ಗಿಲ್ಲಿಗಾಗಿ ಕಾಯ್ತಿರುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬಿಗ್ ಬಾಸ್ ಬಗ್ಗೆ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತ ಅಶ್ವಿನಿ ಗೌಡ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ವೋಟ್ ಮಾಡಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ಅಶ್ವಿನಿ ಗೌಡ. ಸುದೀಪ್ ಅವರು ಬಿಗ್ ಮನೆಯ ಕಣ್ಣಿಗೆ ಕಾಣುವಂತ ದೇವರು. ತಪ್ಪುಗಳನ್ನ ತಿದ್ದಿದ್ದಕ್ಕೆ ಫಿನಾಲ್ಗೆ ಬರೋದಕ್ಕೆ ಸಾಧ್ಯವಾಯಿತು. ಇಡೀ ಕರ್ನಾಟಕ ಜನತೆ ಮನಸ್ಸು ಗೆದ್ದಿದ್ದೇನೆ, ನಾನು ಸೋತಿದ್ದೇನೆ ಅನ್ನುವಂತ ಬೇಸರವಿಲ್ಲ ಅಂತ ಅಶ್ವಿನಿ ಹೇಳಿದ್ದಾರೆ. ಮನೆಯಲ್ಲಿ ವೋಟ್ ಮಾಡಿ ಉಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಕೂಡ ನಾನು ಇಲ್ಲಿಂದಾನೆ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಆಲ್ಸೋ ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ, ನನ್ನ ಕುಟುಂಬದ ಗುರುಗಳಾದಂತಹ ಅಣ್ಣ ಟಿ.ಎ. ನಾರಾಯಣಗೌಡರು ಮತ್ತು ಇಡೀ ನನ್ನ ಕರವೇ ಕುಟುಂಬದ ಸಹೋದರ ಸಹೋದರಿ ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಸುದೀಪ್ ಅಣ್ಣ, ನಾನು ಹೇಳಿದಾಗೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕಣ್ಣು ಕಾಣದೇ ಇರೋ ದೇವರು ಅಂತಂದರೆ, ಬಿಗ್ ಬಾಸ್ ಕಣ್ಣು ಕಾಣೋ ದೇವರು ಅಂತಂದರೆ ಅದು ಸುದೀಪ್ ಅಣ್ಣ. ನಾನು ನಿಮ್ಮನ್ನ ಗುರುಗಳು ಅಂತಾನೆ ತಗೊಂಡಿದ್ದೀನಿ, ಯಾಕೆಂದ್ರೆ ನಮ್ಮ ತಪ್ಪನ್ನ ನೀವು ತಿದ್ದುತ್ತಾ ಇದ್ರಿ. ಥ್ಯಾಂಕ್ ಯು ಅಣ್ಣ, ನಿಮ್ಮ ತಪ್ಪುಗಳನ್ನ ತಿದ್ದಿದ್ದಕ್ಕೆ ನಾನು ಅಲ್ಲಿ ಫಿನಾಲೆವರೆಗೂ ಬರೋದಕ್ಕೆ ಸಾಧ್ಯ ಆಯಿತು. ಲವ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸುದೀಪ್ ಅಣ್ಣ. ಆ್ಯಂಡ್ ಎಲ್ಲ ನನ್ನ ಕಂಟೆಸ್ಟೆಂಟ್ಸ್ ಯಾರು ನನ್ನ ಜೊತೆ 23 ಜನ ಟ್ರಾವೆಲ್ ಮಾಡಿದ್ರು, ನನ್ನ ಏಳು ಬೀಳುಗಳಲ್ಲಿ ನನ್ನನ್ನು ಬೆನ್ ತಟ್ಟಿದ್ದಾಗ್ಬೋದು, ನನ್ನೆಲ್ಲ ಛಲ ಹುಡ್ಸಿದ್ದಾಗ್ಬೋದು, ಅದರ ಕ್ರೆಡಿಟ್ ನಾನು ಎಲ್ರಿಗೂ ಕೊಡ್ತೀನಿ. ಸೊ ನಾನು ಫಿನಾಲೆವರೆಗೂ ಬಂದೆ ಅಂತಂದರೆ ಆ ಕ್ರೆಡಿಟ್ ನಾನು ನಿಮಗೆ ಕೊಡದೆ ಹೋದರೆ ಐ ಥಿಂಕ್ ಖಂಡಿತ ನಾನು ಜಸ್ಟಿಸ್ ಮಾಡ್ದಂಗೆ ನನಗೆ ಅನಿಸಲ್ಲ. ಸೊ ಥ್ಯಾಂಕ್ಸ್ ಟು ಎವ್ರಿಬಡಿ. ಯಾರು ನನಗೆ ಬಿಗ್ ಬಾಸ್ ಮನೆಯಲ್ಲಿ ನನ್ನ ಜೊತೆ ಒಂದು ಕುಟುಂಬದ ಥರ ಇದ್ರು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇಡೀ ಕರ್ನಾಟಕ ಜನತೆ ನನ್ನನ್ನು ವೋಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಅಲ್ಲಿ ತನಕ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ ಅಂದರೆ ನಾನು ಆಲ್ರೆಡಿ ಗೆದ್ದಿದ್ದೀನಿ ಅಂತಲೇ ಅರ್ಥ. ನಿಮ್ಮ ಮನಸ್ಸಲ್ಲಿ ಒಂದಿಷ್ಟು ಜಾಗ ನನಗೆ ಕೊಟ್ಟಿದ್ದೀರಾ ಅಂದರೆ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್. ನಾನು ಆಲ್ರೆಡಿ ವಿನ್ ಆಗ್ಬಿಟ್ಟಿದ್ದೀನಿ. ನೀವೆಲ್ಲರೂ ಮನಸ್ಸು ಗೆದ್ದಿದ್ದೀನಿ ಅಂದರೆ ನಾನು ಆಲ್ರೆಡಿ ವಿನ್ ಆಗಿದ್ದೀನಿ ಅಂತಾನೆ. ಕಪ್ ಒಬ್ಬರಿಗೆ ಸಿಗಬೇಕು.
ಬಿಗ್ ಬಾಸ್ ರನ್ನರ್ ಅಪ್ ರಕ್ಷಿತಾ ಮನೆಯಲ್ಲಿ ಸಂತಸ ಮನೆ ಮಾಡಿದೆ. ಅಜ್ಜಿಗೆ ಕರೆ ಮಾಡಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿ. ಬಿಗ್ ಬಾಸ್ನಲ್ಲಿ ನಾನು ಸೆಕೆಂಡ್ ಬಂದಿದ್ದೇನೆ ಅಂತ ಅಜ್ಜಿಗೆ ಹೇಳಿ ರಕ್ಷಿತಾ ಸಂಭ್ರಮಿಸಿದ್ದಾರೆ. ನಾಳೆ ಅಥವಾ ನಾಡಿದ್ದು ಉಡುಪಿಗೆ ಬರ್ತೇನೆ ಅಂತ ಅಜ್ಜಿಗೆ ಹೇಳಿದ್ದಾರೆ ರಕ್ಷಿತಾ. 3 ತಿಂಗಳ ಬಳಿಕ ಮೊಮ್ಮಗಳ ಧ್ವನಿ ಕೇಳಿ ಅಜ್ಜಿ ಖುಷಿಪಟ್ಟಿದ್ದಾರೆ. ಮಾಡಿದ್ದಾರೆ, ಫೋನ್ ಮಾಡಿದ್ದಾರೆ. ಏನಂತ ಹೇಳಿದ್ದು? ನಾನು ಬಿಗ್ ಬಾಸ್ ಬಂದಿದ್ದೇನೆ, ಹೊರಗೆ ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇದು ಫಸ್ಟ್ ಆಗಿ ಬರಲಿಲ್ಲ, ನಾನು ಸೆಕೆಂಡ್ ಆಗಿ ಬಂದಿದ್ದೀನಿ ಅಂತ ಹೇಳಿದರು. ಸ್ವಲ್ಪ ಬೇಸರವಾಯ್ತು ಅವಳಿಗೆ, ನನಗೆ ಅದು ಸಂತೋಷ ಆಯಿತು. ಅಷ್ಟು ಬರುವ ಅಂತ ನಾನು ಎಣಿಸಿರಲಿಲ್ಲ. ಅವಳಿಗೆ ಯಾವುದೊಂದು ಬರುವುದಿಲ್ಲ, ಕನ್ನಡ ಅಂತ ಬರುವುದಿಲ್ಲ ಅಲ್ವಾ, ಅಷ್ಟು ಬಂದಲ್ಲ ಅಷ್ಟೇ ಸಾಕು. ಊರೆಲ್ಲ ಖುಷಿ ಅಲ್ವಾ? ಖುಷಿ ಖುಷಿ. ಯಾವಾಗ ಬರ್ತಾರಂತ ಹೇಳಿದ್ಲು? ಏನಾದರೂ ಹೇಳಿದಾಳ? ಇಲ್ಲ, ಬರುವಾಗ ಹೇಳ್ತೀನಿ, ನಾಳೆ ಫೋನ್ ಮಾಡ್ತೇನೆ ಅಂತ ಹೇಳಿದ್ದಾರೆ. 3 ತಿಂಗಳ ನಂತರ ಸ್ವರ ಕೇಳ್ತಾ ಇರ್ತೀವಿ. ಸ್ವರ ಗುಡಿ ನನ್ನ ಹತ್ರ ಮಾತಾಡಿದ ಅದು ಕೇಳ್ತೀನಿ, ನನ್ನ ಹತ್ರ ಮಾತಾಡಿ 3 ತಿಂಗಳಾಯ್ತು. ಬಹಳಷ್ಟು ಖುಷಿ ಅಲ್ವಾ? ಖುಷಿ ಖುಷಿ, ತುಂಬಾ ಖುಷಿ. ಬಿಗ್ ಬಾಸ್ಗೆ ಹೋಗಿದ್ದಾರೆ, ಎಲ್ಲ ಈಗ ಹೋಗ್ತಾ ಬರ್ತಾ ಇದ್ದೆ. ಹೆಚ್ಚು ವಿಡಿಯೋ ಮಾಡುದು ನಮ್ಮ ಮನೆಯಲ್ಲಿ, ಅಲ್ಲಿ ನಮ್ಮ ಪಡೆದಿಲ್ಲ ಮನೆಯಲ್ಲಿ, ಓಕೆ ಓಕೆ. ಅಲ್ಲಿ ಇನ್ನು ಮಾಡಿ